ಚಿನ್ನಯ್ಯ ಯಾರ ದೂತ? ಚಿನ್ನಯ್ಯ ಮಾಸ್ಕ್ ಹಾಕೊಂಡಿದ್ದ, ಮಾಸ್ಕ್ ಕಳಚಿ ಬಿದ್ದಿದೆ. ಆತ ಬುರುಡೆಯನ್ನು ತಗೊಂಡು ಬಂದು ದೂರು ಕೊಟ್ಟಿದ್ದ, ಆದರೆ ಬುರುಡೆಯ ಮೂಲವೇ ಸುಳ್ಳಾಗಿದೆ. ಆತ ತೋರಿಸಿದ ಪಾಯಿಂಟ್ಗಳಲ್ಲೆಲ್ಲ ಮೂಳೆಗಳು ಸಿಗ್ತವೆ ಅಂತ ಹೇಳಿಕೊಂಡಿದ್ದ, ಆದರೆ ಒಂದು ಕಡೆಯಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿದ್ದಾವೆ, ಉಳಿದ ಕಡೆಗಳಲ್ಲಿ ಶ್ರಮ ಶೂನ್ಯವಾಗಿದೆ. ಹಾಗಾದರೆ SIT ಈಗ ತನಿಖೆಯನ್ನು ಯಾವ ಸ್ವರೂಪದಲ್ಲಿ ತೀವ್ರ ಥರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದಾ ಎರಡ. ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ, ನಾನೇ ನನ್ನ ಕೈಯಾರೆ ಶವಗಳನ್ನು ಹೂತಿದ್ದೀನಿ, ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು, ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು, ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ. ಕೋರ್ಟ್ಗೆ, ಸರ್ಕಾರಕ್ಕೆ, ಪೊಲೀಸರಿಗೆ, ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ SIT ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ. 4 ದಿನದಿಂದ ಕಸ್ಟಡಿಯಲ್ಲಿಟ್ಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ ಷಡ್ಯಂತ್ರಗಳು, ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮಜಾಲಾಡುತ್ತಿದ್ದಾರೆ. ಸದ್ಯಕ್ಕೆ SIT ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡುತ್ತಿದ್ದು, ಚಿನ್ನಯ್ಯನ ಹುಟ್ಟೂರು ಮಂಡ್ಯದಲ್ಲಿ ಷಡ್ಯಂತ್ರ ರೂಪಿಸಿದ ತಮಿಳುನಾಡಿನಲ್ಲಿ, ಜೊತೆಗೆ 11 ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು, ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. SITಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು. ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಅಂತ 17 ದಿನ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನ SIT ಪತ್ತೆ ಮಾಡಿದೆ. ಇನ್ನೂ ಪತ್ತೆ ಮಾಡ್ತಾನೇ ಇದೆ. ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಹಣವನ್ನ ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ SIT ಬುಡ ಸಮೇತ ಪತ್ತೆ ಮಾಡುತ್ತಿದೆ. ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ SIT ಪತ್ತೆ ಮಾಡಿದೆ. ಮುಸುಕುಧಾರಿ ಅಲಿಯಾಸ್ CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ. ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ 7 ವರ್ಷ ಸಂಸಾರನೂ ಮಾಡಿದ್ದ. ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. 2ನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ 2ನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ. ಈರೋಡ್ನಲ್ಲೇ ಹತ್ರ 2 ರಿಂದ 3 ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ. 2022ರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ. ಆದ್ರೆ 15 ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ. ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ 600 ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಡಂಪಿಂಗ್ ಯಾರ್ಡ್ನಲ್ಲೂ 1 ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು SIT ಪತ್ತೆ ಮಾಡಿದೆ. ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರನ್ನ, ಚಿನ್ನಯ್ಯನ ಸಹೋದರನನ್ನ, ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ SIT ಮಾಹಿತಿ ಸಂಗ್ರಹಿಸಿದೆ. ಅಷ್ಟೇ ಅಲ್ಲ, ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನೂ ವಿಚಾರಣೆ ನಡೆಸಿ SIT ಹೇಳಿಕೆ ದಾಖಲಿಸಿಕೊಂಡಿದೆ. ಇನ್ನು SIT ತನಿಖೆ ಬೆನ್ನಲ್ಲೇ ನಿಮ್ಮ ನ್ಯೂಸ್ 18 ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿತ್ತು. ಆಗ ಚಿನ್ನಯ್ಯನ ಸಹೋದರ ಆರ್ಮುಗಂ, ನನ್ನ ತಮ್ಮ ತಪ್ಪು ಮಾಡಿಲ್ಲ, ಒಳ್ಳೆಯವನು ಅಂದ್ರೆ, ಚಿನ್ನಯ್ಯನ ಪತ್ನಿ ನನ್ನ ಗಂಡ ಶವ ಹೂತು ಹಾಕುವ ಕೆಲಸ ಮಾಡಿಲ್ಲ ಅಂತ ಕಣ್ಣೀರಿಟ್ರು. ಇನ್ನು ಮುಸುಕುಧಾರಿ ಚಿನ್ನಯ್ಯನಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದ ಮಾಲೀಕರು ಆತನ ನಡವಳಿಕೆ ಬಗ್ಗೆ ಹೇಳಿದ್ದಿಷ್ಟು. ಕೆಲಸಕ್ಕೆ ಹೋಯ್ತನಂತೆ ಹೋದವರು ಸರ್, ಮತ್ತೆ 2 ತಿಂಗಳಾಯಿತು ಅವ್ರ ಮನೆಗೆ ಬರ್ನಿಲ್ಲ ಸರ್. ಅದರ ಟಿವಿನಲ್ಲಿ ನೋಡ್ತಾ ಇದ್ದೆ ನಾನು, ಏತಕ್ಕೆ ಹಿಂಗೆ ಆಗಿದ್ದದ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ನಮ್ಮ ಹತ್ರ ಏನಾದರೂ ಹೇಳ್ತಾ ಇರಲಿಲ್ಲ, ಇದ್ರ ಬಗ್ಗೆಲ್ಲ ಹೇಳ್ತಾ ಇರಲಿಲ್ಲ ಸರ್. ತುಂಬ ಒಳ್ಳೆಯವರು ಸರ್ ಅವರು, ಎಲ್ಲ ಕಡೆನೂ ಅವ್ರು ಒಳ್ಳೆಯವ್ರಂತೆ ಹೇಳ್ತಾ ಇದ್ರು ಸರ್. ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್. ಅವ್ರು ಕುಡಿಯೋದು, ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್. ತುಂಬ ಒಳ್ಳೆಯವರು ಸರ್. ಈಗ ಅವರು
ಶವಗಳನ್ನು ಊತಿಟ್ಟಿದ್ದೀವಿ ಅಂತೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಅಲ್ಲಿ ಧರ್ಮಸ್ಥಳದಲ್ಲಿ. ನಿಮ್ಮ ಜೊತೆ ಏನಾದ್ರು ಹೇಳಿದ್ರೆ ಹಿಂದೆ ಶವಕ್ಕೆ ಊತಾಕಿದ್ದೀನಿ ಅಂತ ಏನಾದ್ರು ಹಂಚ್ಕೋತೀರಾ ನಿಮ್ಮ ಧರ್ಮಸ್ಥಳದಿದ್ದಾಗ? ಇಲ್ಲ ಸರ್, ನಾನು ಅದೇ ಸರ್, ನಾನು ಟಿವಿನಲ್ಲೇ ನೋಡಿದೆ ಸರ್. ಇದೇನು ನಮ್ಮ ಯಜಮಾನ್ರಲ್ಲಿ ಇದ್ದಾರಲ್ಲ, ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಅವರಲ್ಲೇ ಕೆಲಸ ಮಾಡಿದವ್ರು, ನಾನು ಕೆಲಸ ಮಾಡಿದವ್ರ ಅಣ್ಣ, ಅವರು ಅವ್ರ ಅಕ್ಕ ಎಲ್ಲಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್. ಹೆಂಗೆ ಹೋದ್ರಂತ ನನಗೆ ಗೊತ್ತಿಲ್ಲ ಸರ್. ಚಿನ್ನಯ್ಯ ಒಳ್ಳೆ ಹುಡುಗ, ಯಾವ ಕೆಲಸ ಆಯ್ತು ಅವನಾಯ್ತು, ಅವನಷ್ಟಿಗೆ ಇದ್ದ. ಅಲ್ಲಿಂದ ಬಂದು ಇಲ್ಲಿ ಕ್ಲೀನಾಗಿ ಕೆಲಸ ಮಾಡ್ದ. ಏನು ತಪ್ಪು ಮಾಡ್ದಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹಂಗೂ ಒಳ್ಳೆ ಥರ ಇದ್ದ. ನಾವು ಹೋಗುವು, ದೌರು ಮುಗಿಯೋವು, ಬರೋವು. ಚೆನ್ನಾಗಿದ್ದ, ಎಲ್ಲರದ್ರು ಚೆನ್ನಾಗಿದ್ದ ಹುಡುಗ. ಯಾವ ತಪ್ಪು ಬರ್ತಾ ಇರಲಿಲ್ಲ. ಒಳ್ಳೆ ಹುಡುಗ ನನ್ನ ತಮ್ಮ. ಈಗ ಈ ತಪ್ಪು ಬರ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಹೊರಗಡೆ ಬರಬೇಕು ಅಂತ ನಾನು ದೌರು ಮುಗಿತೀನಿ. ಹಿಂದೆ ಯಾರು ಇರ್ತಾರೆ ಅಂದರೆ ಅವನು ಭಯ ಭಕ್ತಿಯೊಳ ಇದ್ದ ಹುಡುಗ. ಅಣ್ಣ ಈ ಥರ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ನನಗೆ ಸ್ವಲ್ಪ ಅನುಮಾನ ಇದೆ. ಯಾರಂತ ನಮ್ಗೆ ಗೊತ್ತಲ್ಲ. ನಾವು ಇಲ್ಲಿ ನನ್ನ ತಮ್ಮ ಈ ಥರ ಕೆಲಸಕ್ಕೂ ಎಲ್ಲ ಹೋದನಲ್ಲ ಯಾವತ್ತು. ಇನ್ನೊಂದೆಲ್ಲ ಪರಿಚಯ ನನಗೆ ಮೊದಲಿಂದಲಿತ್ತು. ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ. ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಮತ್ತೆ ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ಹೀಗೆ ಒಂದೆಡೆ ಚಿನ್ನಯ್ಯನ ಎರಡನೇ ಹೆಂಡತಿ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಿದ್ರೆ, ಆತನಿಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿ ಚಿನ್ನಯ್ಯ ತನ್ನ ಸಹೋದರಿಯ ಜೊತೆ ಜಗಳ ಆಡಿಕೊಂಡು ಊರು ಬಿಟ್ಟಿದ್ದ ಎನ್ನುತ್ತಿದ್ದಾರೆ. ಇವರೆಲ್ಲ ಹೀಗೆ ಮಾತಾಡ್ತಿದ್ರೆ, ಮತ್ತೊಂದೆಡೆ ಚಿನ್ನಯ್ಯನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ಯಾರು ಅಂತ ತನಿಖೆನೂ ನಡೆಯುತ್ತಿದೆ. ಈಗಾಗಲೇ ಮುಸುಕುಧಾರಿ ಚಿನ್ನಯ್ಯನನ್ನ ಸಂಪರ್ಕಿಸಿದ್ದ ಆ ಗ್ಯಾಂಗ್ ಯಾವುದು ಅನ್ನೋದನ್ನು ಎಸ್ಐಟಿ ಮುಂದೆ ಹೇಳಿದ್ದಾನೆ. ಸಂಘಟಿತವಾಗಿ ಪ್ಲಾನ್ ಅಂತ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಕಥೆ ಕಟ್ಟಿದವರು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಜೊತೆಗೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ಜೊತೆಗೂ ಚಿನ್ನಯ್ಯನಿಗೆ ಸಂಪರ್ಕ ಇತ್ತಾ ಇರಲಿಲ್ವಾ ಅಂತಾನೂ ತೀವ್ರ ವಿಚಾರಣೆ ಮಾಡಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರಿಗೂ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ. ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲಿಸಲು ಸಿದ್ಧತೆನೂ ಎಸ್ಐಟಿ ಮಾಡಿಕೊಳ್ಳುತ್ತಿದೆ. ಇನ್ನು ಮುಸುಕುಧಾರಿ ಚಿನ್ನಯ್ಯ ಸಹೋದರ ತಾನಾಸಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನಂತೆ. ಒಟ್ನಲ್ಲಿ ಅನಾಮಿಕ ಗ್ಯಾಂಗ್ನ ಸದಸ್ಯರ ಜನ್ಮವನ್ನೆಲ್ಲ ಎಸ್ಐಟಿ ಜಾಲಾಡುತ್ತಿದ್ದು ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆ. ಆರೋಪಿಗಳು ಎಲ್ಲೂ ಎಸ್ಕೇಪ್ ಆಗದಂತೆ ಚಕ್ರವ್ಯೂಹವನ್ನು ಎಸ್ಐಟಿ ರೆಡಿ ಮಾಡಿದೆ. ಶೀಘ್ರದಲ್ಲೇ ಚಿನ್ನಯ್ಯನನ್ನ ಎತ್ತಿಕಟ್ಟಿ ಷಡ್ಯಂತ್ರ ರೂಪಿಸಿದವರನ್ನು ವಶಕ್ಕೆ ಪಡೆಯುವುದಕ್ಕೆ ದಾಖಲೆಯನ್ನೂ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಇದಿಷ್ಟು ಬುರುಡೆ ಮ್ಯಾನ್ ಚಿನ್ನಯ್ಯನ ಸುತ್ತಲಿನ ಇವತ್ತಿನ ತನಿಖೆಯ ಹೈಲೈಟ್ಸ್ಗಳು. ಇದೆಲ್ಲದರ ಮಧ್ಯೆ ಧೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ನನ್ನು ಬೆಳ್ತಂಗಡಿ ಪೊಲೀಸರು 2ನೇ ದಿನ ವಿಚಾರಣೆಗೆ ಒಳಪಡಿಸಿದ್ರು. ತಿಮರೋಡಿ ಸೋದರನ ಕಾರಲ್ಲಿ ಬಂದ ಸಮೀರ್ ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ, ಕೊಲೆ ಮಾಡಿದ್ದಾರೆ ಅಂತ 23 ನಿಮಿಷ 52 ಸೆಕೆಂಡ್ ವಿಡಿಯೋ ಮಾಡಿದ್ದು ಇದೇ ಸಮೀರ್. ನಿನ್ನೆಯಷ್ಟೇ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು 5 ಗಂಟೆ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು. ಇವತ್ತು ಸಮೀರ್ ವಿಚಾರಣೆಗೆ ಬಂದ. ಅಂದ್ಹಾಗೆ ಬೆಳ್ತಂಗಡಿ ಪೊಲೀಸರ ಮುಂದೆ ಸಮೀರ್ ಬಂದಿದ್ದು ಬಿಳಿ ಬಣ್ಣದ ಫಾರ್ಚುನರ್ ಕಾರಲ್ಲಿ. ಈ ಕಾರಿನ ಮೇಲೆ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಬರಹವೂ ಇತ್ತು. ಆ ಫಾರ್ಚುನರ್ ಕಾರು ಬೇರೆ ಯಾರದ್ದೂ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿಯ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಟೊಯೋಟಾ ಫಾರ್ಚುನರ್ ಕಾರು. ಸಮೀರ್ನನ್ನ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ಮೋಹನ್ ಕುಮಾರ್ ಶೆಟ್ಟಿ ಪುತ್ರ ಅನ್ನೋದೂ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸಮೀರ್ಗೆ ಉಳಿದುಕೊಳ್ಳಲು ವ್ಯವಸ್ಥೆಯೂ ಆಗಿದೆಯಂತೆ. ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿಬ್ಬು. ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ, ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ, ಚಿತ್ರಕಥೆ, ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳ್ತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭಕ್ಕ ಎಂಬುದರ ಮಾಹಿತಿ ಕಲೆ ಹಾಕಲಾಗ್ತಿದೆ. ಹಣಕ್ಕಾಗಿ ತಪ್ಪು, ಸುಳ್ಳು ವಿಷಯ ಹಂಚಿದ್ದಾನೆಯೇ ಎಂದು ಪರಾಮರ್ಶೆ ನಡೆಸುತ್ತಿದ್ದಾರೆ. ಯೂಟ್ಯೂಬ್ನಿಂದ ಹಣ ಬಂದಿದ್ದು ಖಾತೆಗೆ ಜಮಾ ಆಗಿದ್ದರ ಪರಿಶೀಲನೆ ಆಗ್ತಿದೆ. 3ನೇ ವ್ಯಕ್ತಿ ಸ್ಪಾನ್ಸರ್ ಮಾಡಿದ್ರ, ಜನ ನೋಡಿದ್ದರಿಂದಲೇ ದುಡ್ಡು ಬಂತ ಅಂತ ಹುಡುಕಾಡುತ್ತಿದ್ದಾರೆ. ಧೂತ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ದು ಏಕೆ, ಉದ್ದೇಶವೇನು, ಚಾನೆಲ್ನ ಹಣಕಾಸು ವ್ಯವಹಾರ ಯಾರ ಕೈಯಲ್ಲಿದೆ, ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಅಂತ ಅಕೌಂಟ್ಗಳ ಪರಿಶೀಲನೆ ಆಗ್ತಿದೆ.
ಇನ್ನು ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣದ ಸಹಾಯ ಸಿಕ್ಕಿದ್ಯಾ? 2025 ಜುಲೈ ತಿಂಗಳಲ್ಲಿ ಬಂದ ಆದಾಯ ಎಷ್ಟು ಅಂತ ಹುಡುಕಾಡ್ತಿರೋ ಪೊಲೀಸರು ಸಮೀರ್ಗೆ ಸೇರಿದ್ದ ಮೊಬೈಲ್, ಲ್ಯಾಪ್ಟಾಪ್ಗಳಲ್ಲೂ ಏನೇನಿದೆ ಅಂತ ಜಾಲಾಡ್ತಿದೆ. ಈಗಾಗಲೇ ಸಮೀರ್ ಧ್ವನಿ ಪರೀಕ್ಷೆಗಾಗಿ 3 ಸಲ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿದ್ದು, ಮ್ಯಾಜಿಸ್ಟ್ರೇಟ್ ಮೂಲಕ ಧ್ವನಿ ಮಾದರಿ ಪತ್ತೆ ಹಚ್ಚಲು FSLಗೂ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಧರ್ಮಸ್ಥಳ ಸುತ್ತಲೂ ನಡೆದ ಷಡ್ಯಂತ್ರಗಳಿಗೆ ಪರಿಪೂರ್ಣವಾಗಿ ಇತಿಶ್ರೀ ಹಾಡಬೇಕು ಅಂತ SIT ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಮುಸುಕುಧಾರಿ ಚಿನ್ನಯ್ಯನ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡುತ್ತಿದ್ರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿದ ಕೇಸ್ ಮುಂದಿಟ್ಟುಕೊಂಡು ಬೆಳ್ತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಬೆಂಡೆತ್ತುತ್ತಿದ್ದಾರೆ. ಷಡ್ಯಂತ್ರದಲ್ಲಿ ಇವರೆಲ್ಲ ಕೇವಲ ಪಾತ್ರಧಾರಿಗಳ? ಇವರ ಹಿಂದೆ ಯಾರಾದರೂ ಸೂತ್ರಧಾರಿಗಳು ಇದ್ದಾರಾ? ಚಿನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧ ಇದೆಯಾ ಇಲ್ವಾ ಅಂತೆಲ್ಲ ಕೂಲಂಕುಷವಾಗಿ ತನಿಖೆ ನಡೆಯುತ್ತಿದ್ದು, ಯಾರ್ಯಾರು ಅಂದರಾಗ್ತಾರೋ, ಯಾರ್ಯಾರು ಕೇಸ್ನಿಂದ ಬಾಹರಾಗ್ತಾರೋ ಅನ್ನೋದೇ ನಿಗೂಢ. SIT ವರ್ಸಸ್ NIA ತನಿಖಾ ಸ್ವರೂಪವೇ ಬದಲಾಗುತ್ತ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ರಾಜಕೀಯ ವಲಯದಲ್ಲೂ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವ SIT ಮೇಲೆಯೇ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ. SIT ಬದಲು ED, CBI ಅಥವಾ NIA ತನಿಖೆ ಮಾಡಲೇಬೇಕೆಂದು ಬಿಜೆಪಿ ಆಗ್ರಹಿಸಿದೆ. ಆ ಹೊತ್ತಿಗಾಗಲೇ NIA ತನಿಖೆ ಬಗ್ಗೆ ಕೆಲ ಕಾಂಗ್ರೆಸ್ ಸಚಿವರಿಂದಲೂ ಒಲವು ವ್ಯಕ್ತವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ಸುಪರ್ದಿಯ ತನಿಖೆಗೆ ಒಪ್ಪಿಸುತ್ತಾ ಸರ್ಕಾರ ಎಂಬ ಕುತೂಹಲದೊಂದಿಗೆ ಪ್ರಶ್ನೆಯೂ ಎದ್ದಿದೆ. ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ, ಈ ಸರ್ಕಾರಕ್ಕೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಆಗಬೇಕು. ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ NIA ಕೊಡಬೇಕು ಅನ್ನೋ ಆಗ್ರಹವನ್ನು ಇಟ್ಕೊಂಡು ಧರ್ಮಸ್ಥಳ ಚಲೋಗೆ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು, ಅವನು ಚಿನ್ನಯ್ಯ, ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ, ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ, ಅದು ಮಾಡ್ತಾರೆ. ಹೇಳಿದೆ ಇದು ಬುರ್ಡೆ ಗ್ಯಾಂಗ್ ಅಂತ ಅಂದ. ಬುರ್ಡೆ ಅನ್ಬೇಡಿ ಅಂದ್ರು, ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ. ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡಕ್ಕೆ ಬಂತು, ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ, ಅಣೆಪಟ್ಟಿಯಿಂದ ಆಚೆ ಬರಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ಅಷ್ಟೇ. ಈ ಸಂದರ್ಭದೊಳಗೆ ಈ ವಿಷಯವನ್ನ ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೋತಾರೆ ಅವ್ರಿಗೂ ಇತರರಿಗೂ ವ್ಯತ್ಯಾಸ ಇರೋದಿಲ್ಲ. ಈ ವಿಷಯವನ್ನ ಇದು ಶ್ರದ್ಧೆ ಮೇಲೆ ಭಾಳಷ್ಟು ಅವಲಂಬಿತ ಆಗಿರೋದು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು, ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು, ಹಿಂದೂ ದೇವಸ್ಥಾನಗಳನ್ನು ನಡೆಸುವಂಥವ್ರು ಏನದಾರ, ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು. ಆವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದ್ರೆ ಜನರಿಗೆ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಕೈತಿ. ಅದು ಇವ್ರದ್ದು ಮೇನ್ ಉದ್ದೇಶ. ಹಾಗಾಗಿ ಇದನ್ನು ಧರ್ಮಸ್ಥಳದ ಇವರು ಷಡ್ಯಂತ್ರ ಮಾಡಿದಾರಂತೆ ಹಿಂದೂ ಕೂಡ ನಾವು ಹೇಳ್ತಾ ಇದ್ದೀವಿ. ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಅಂತ ಹೇಳಿದಾರಲ್ಲ ಬಸವಣ್ಣವರು, ಅದನ್ನೆಲ್ಲ ಪರಿಮಾಣಕ್ಕೆ SIT ಮಾಡಿದ್ದಾರೆ. ಇದರಲ್ಲಿ ಏನೇನಿದೆ ಎಲ್ಲ ಹೊರಗಡೆ ಬರುತ್ತೆ. ಬಂದಾಗ ಯಾರ್ಯಾರು ಏನೇನು ಮಾಡಿದ್ರು ಗೊತ್ತಾದಾಗ ಕಾನೂನು ತನ್ನ ಕ್ರಮ ಇಲ್ಲಿ ಎಡುವ ಪ್ರಶ್ನೆ ಇಲ್ವಲ್ಲ. ಅಪಪ್ರಚಾರಕ್ಕೆ ಕುಮ್ಮಕ್ಕು ಕೊಡೋದಾಗಲಿ ಯಾವ ಪ್ರಶ್ನೆನೂ ಇಲ್ಲ. ಯಾರ್ಯಾರು ಈ ಥರ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರ ಮಾಡ್ತವೆ, ಒಂದು ಸೂಕ್ತ ತನಿಖೆ ಮೂಲಕ ಒಂದು ತಾರ್ಕಿಕ ಅಂತ ಹೋಗ್ಬೇಕಲ್ವಾ. ಅದು ಹೋದ್ಮೇಲೆ ಸ್ಪಷ್ಟತೆ ಸಿಗುತ್ತೆ. ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಇಲ್ಲಿ ನಾನು ಹೇಳುವಂಥದ್ದು, ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಭಾಳ ಮುಖ್ಯ. ಆರೋಪ ಯಾರಿಂದ ಎಷ್ಟಿದೆ, ಅವ್ನು ಯಾವ ಜಾತಿಗೆ ಸೇರಿ ಅನ್ನೋದಲ್ಲ.
ಅವನು ಸಮಾಜಘಾತಕ ಆಗಿದ್ರೆ ಅವನು ಸಮಾಜಘಾತಕನೇ. ನೋಡಿ, ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ, ಇನ್ನೇನು ಅಲ್ಲಿ ಕೊಡುವಂತದ್ದು ಏನು ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೆ, ಅದು ಕೊಟ್ರೆ ಕೊಡು, ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗೋಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನಂತರಲ್ಲಿ ಏನಂತ ವಿಶೇಷ. ಈ ಮಧ್ಯೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೀದರ್ನಲ್ಲಿ ಹೋರಾಟ ನಡೆಯಿತು. ಶಿವಾಜಿ ಸರ್ಕಲ್ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪುತ್ತೂರು, ಕಲಬುರಗಿ, ದಾವಣಗೆರೆ, ಕಾರವಾರದಲ್ಲೂ ಹೋರಾಟ ನಡೆದಿದೆ. ಆ ಹೊತ್ತಿಗಾಗಲೇ ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ಎಸ್ಐಟಿ ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ಗೆ ದೂರು ಕೂಡ ನೀಡಲಾಗಿದೆ.